ಆತ್ಮೀಯ ವಿದ್ಯಾರ್ಥಿಗಳೇ, ಇವತ್ತು ಗದ್ಯಾಪಕದಲ್ಲಿ ಬರುವಂತಹ ಮೂರನೆಯ ಗದ್ಯ ಆಯ್ಕೆ ಇದೆ ನಮ್ಮ ಕೈಯಲ್ಲಿ. ಇದನ್ನು ಬರೆದಿರುವಂತಹ ಲೇಖಕಿ ಶ್ರೀಮತಿ ನೇಮಿಚಂದ್ರರವರು. ಇನ್ನು ಒಂದೊಂದಾಗಿ ನೋಡ್ಕೊತ ಹೋಗೋಣ ಏನಿದೆ ಅನ್ನುವಂಥದ್ದು. ಏನು ಮಾಡೋಕ್ಕಾಗುತ್ತೆ, ಎಲ್ಲ ಹಣೆ ಬರಹ, ಆಗೋದು ಹಾಗೆ ಆಗುತ್ತೆ, ಎಂದಾಗೆಲ್ಲ ನನಗೆ ರೇಗಿ ಹೋಗುತ್ತದೆ. ಇದನ್ನು ಲೇಖಕಿ ಆದಂತಹ ನೇಮಿಚಂದ್ರರವರು ಹೇಳ್ತಾರೆ. ಅಂದ್ರೆ ಲೇಖಕಿ ಆದಂತಹ ನೇಮಿಚಂದ್ರರವರು ಬೇರೆ ಯಾರಿಗಾದರೂ ಏನಾದರೂ ಒಂದು ವಿಷಯ ಕೇಳಿದಾಗ ಅವರು ಏನು ಮಾತಾಡ್ತಾರೆ ಅಂತಂದ್ರೆ, ಏನು ಮಾಡೋಕ್ಕಾಗುತ್ತದೆ, ಎಲ್ಲ ಹಣೆ ಬರಹ, ಆಗೋದು ಹಾಗೆ ಆಗ್ತದೆ ಎಂದಾಗಲೆಲ್ಲ ಮಾತಾಡ್ತಿದ್ರಂತೆ. ಅವರು ಆಡಿರ್ತಕ್ಕಂತಹ ಮಾತನ್ನು ಕೇಳಿ ನೇಮಿಚಂದ್ರರವರಿಗೆ ಭಯಂಕರವಾದ ಕೋಪ ಬರ್ತಿತ್ತಂತೆ. ಅಂದ್ರೆ ರೇಗಿ ಅಂತಂದ್ರೆ ಕೋಪಿಸಿಕೊಳ್ಳುವಂಥದ್ದು. ಗೊತ್ತಾಯ್ತಲ್ಲ, ಏನು ಮಾಡೋಕ್ಕಾಗುತ್ತೆ, ಎಲ್ಲ ಹಣೆ ಬರ, ಆಗೋದು ಹಾಗೆ ಆಗುತ್ತೆ ಎಂದಾಗಲೆಲ್ಲ ನನಗೆ ರೇಗಿ ಹೋಗುತ್ತದೆ, ನನಗೆ ರೇಗಿ ಹೋಗುತ್ತದೆ. ಅಂದ್ರೆ ಏನ್ ಮಾಡೋಕ್ಕಾಗ್ತದೆ, ಎಲ್ಲ ಹಣೆ ಬರ, ಆಗೋದು ಹಾಗೆ ಆಗ್ತದೆ. ಅದು ಒಳ್ಳೆಯದು ಆಗೋದಿದ್ರೆ ಆಗುತ್ತೆ, ಕೆಟ್ಟದ್ದು ಆಗೋದಿದ್ರೆ ಹಾಗೆ ಆಗ್ತದೆ. ಅದನ್ನು ತಪ್ಪಿಸಲಿಕ್ಕೆ ಯಾರಿಗೂ ಸಾಧ್ಯವಿದೆ. ಅದೆಲ್ಲ ಹಣೆ ಬರ ಬಿದಿರಿಗಿಂತದ್ದು, ಅದನ್ನು ತಪ್ಪಿಸಲಿಕ್ಕೆ ಯಾರಿಗೂ ಸಾಧ್ಯವಿಲ್ಲ ಎಂದು ಮಾತನಾಡಿದಾಗಲೆಲ್ಲ ಶ್ರೀಮತಿ ನೇಮಿಚಂದ್ರರವರಿಗೆ ಕೋಪ ಬಂದ್ಬಿಡ್ತದೆ, ರೇಗಿಸಿಕೊಳ್ತಾರೆ. ಅವಾಗ ನಮ್ಮ ನೇಮಿಚಂದ್ರರು ಹೇಳ್ತಾರೆ, ನಿಜ, ಏನು ನಿಜ, ಏನ್ ಮಾಡೋಕ್ಕಾಗುತ್ತೆ, ಎಲ್ಲ ಹಣೆ ಬರ, ಆಗೋದು ಹಾಗೆ ಆಗುತ್ತೆ ಅಂತ ಮಾತಾಡ್ತಾರಲ್ಲ, ಆ ಮಾತು ನಿಜ ಅಂತಲ್ಲ, ನಿಜ. ಕೆಲವೊಮ್ಮೆ ಆಗುವುದನ್ನು ತಡೆಯಲು ಆಗದಿರಬಹುದು, ಕೆಲವೊಮ್ಮೆ ಆಗುವುದನ್ನು ತಡೆಯಲು ಆಗದಿರಬಹುದು. ಅಂದ್ರೆ ಆಗುವುದನ್ನು ಅಂತಂದ್ರೆ ಏನು? ನಮ್ಮ ಬದುಕಿನಲ್ಲಿ ಕಷ್ಟಗಳು ಉಂಟಾದಾಗ, ದುಃಖಗಳು ಉಂಟಾದಾಗ, ಸೋಲು ಉಂಟಾದಾಗ, ನಿರಾಶೆಗಳು ಉಂಟಾದಾಗ, ಅಹಿತಕರವಾದಂತಹ ಘಟನೆಗಳನ್ನು ಆಗುವುದನ್ನು ತಡೆಯಲು ನಮ್ಮ ಕೈಯಲ್ಲಿ ಆಗದೇ ಇರಬಹುದು, ತಡೆಯಲಿಕ್ಕಾಗದೇ ಇರಬಹುದು. ಆದರೆ ಪ್ರಯತ್ನವಾದರೂ ಮಾಡಬಹುದಲ್ಲ, ಅದನ್ನು ತಡೆಗಟ್ಟಲಿಕ್ಕೆ ಪ್ರಯತ್ನವಾದರೂ ಮಾಡಬಹುದಲ್ಲ. ಆ ಪ್ರಯತ್ನ ಮಾಡುವುದನ್ನು ಬಿಟ್ಟು ಕೈ ಕಟ್ಟಿ ಕುಳಿತುಕೊಂಡು ಬಂದಿರತಕ್ಕಂಥ ಕಷ್ಟ, ದುಃಖ, ಸೋಲು, ನಿರಾಸೆ, ಅಹಿತಕರವಾದಂತಹ ಘಟನೆಗಳು, ಅದರಲ್ಲಿಯೇ ಮುಳುಗಿ ಅಯ್ಯೋ ಇದು ನಮ್ಮ ಹಣೆ ಬರ, ಆಗಿದ್ದು ಆಗೋಗಿದೆ, ಅದನ್ನು ಅನುಭವಿಸಬೇಕು ಅಂತ ಕೈ ಕಟ್ಟಿಕೊಂಡು ಕುಳಿತುಕೊಂಡರೆ ಬದುಕು ಸರ್ವನಾಶವಾಗ್ತದೆ, ಜೀವನ ಹಾಳಾಗಿ ಹೋಗ್ತದೆ. ಇದು ನಮ್ಮ ಹಣೆ ಬರ, ಇದನ್ನು ತಪ್ಪಿಸಲಿಕ್ಕೆ ಯಾರಿಗೂ ಸಾಧ್ಯವಿಲ್ಲ ಅಂತ ತಿಳಿದುಕೊಂಡು ಬಂದಿರತಕ್ಕಂತಹ ಕಷ್ಟ, ದುಃಖ, ಸೋಲು, ನಿರಾಸೆಗಳು ಅನುಭವಿಸುತ್ತಾ ಜೀವನ ಹಾಳು ಮಾಡಿಕೊಡ್ತಾ ಇದ್ದಾರೆ. ದುರದೃಷ್ಟದ ಬಗ್ಗೆ ನಿಂದಿಸ್ತಾ ಇರ್ತಾರೆ. ನಮ್ಮ ಬದುಕಿನಲ್ಲಿ ಇವತ್ತಿನ ನಾಳೆ ಅದೃಷ್ಟ ಬಂದೇ ಬರ್ತದೆ. ನೋಡಿ, ಅದೃಷ್ಟವನ್ನು ನಂಬಿ ಜೀವನ ಮಾಡೋದಕ್ಕೆ ಸಾಧ್ಯವಿಲ್ಲ. ಯಾಕಂದ್ರೆ ಬದುಕಿನಲ್ಲಿ ಕೆಲವೊಂದು ಸಲ ಅದೃಷ್ಟ ಬರುತ್ತೆ, ಕೆಲವೊಂದು ಸಲ ದುರದೃಷ್ಟ ಬರುತ್ತೆ, ಇಲ್ಲ ಅಂತಲ್ಲ. ಆದರೆ ಅದೃಷ್ಟವನ್ನೇ ಅವಲಂಬಿಸಿ ಬದುಕಲು ಸಾಧ್ಯವೇ ಅಂತ ನೇಮಿಚಂದ್ರರು ನಮ್ಮನ್ನು ಕೇಳ್ತಾರೆ. ಅಂದ್ರೆ ಅದೃಷ್ಟವನ್ನು ಅವಲಂಬಿಸಿ ಬದುಕಲು ಸಾಧ್ಯವಿಲ್ಲ. ಒಂದು ವೇಳೆ ಅದೃಷ್ಟವನ್ನೇ ಅವಲಂಬಿಸಿ ಏನಾದರೂ ಬದುಕಲು ಹೊರಟರೆ ಅವರ ಬದುಕು ಹಾಳಾಗಿ ಹೋಗುತ್ತದೆ. ಅದಕ್ಕಾಗಿ ನಮ್ಮ ಬದುಕಿನಲ್ಲಿ ಏನು ಬಂದಿರತಕ್ಕಂಥ ಅಹಿತಕರ ಘಟನೆಗಳು ಅವೆಲ್ಲವನ್ನು ಜಯಿಸಿ ಒಂದು ಸಾರ್ಥಕವಾದಂತಹ ಬದುಕನ್ನು ಅನುಭವಿಸಬೇಕು ಅನ್ನುವಂಥದ್ದು ನಿರೂಪಕಿ ನೇಮಿಚಂದ್ರರವರು ಹೇಳ್ತಾರೆ. ಒಂದು ಘಟನೆ ಹೇಳ್ತಾರೆ, ಅವರ ಜೀವನದಲ್ಲಿರುವಂತಹ ಒಂದು ಘಟನೆ. 4 ವರ್ಷಗಳ ಹಿಂದೆ, ಇದು ಯಾರು ಹೇಳ್ತಾ ಇದ್ದಾರೆ? ಶ್ರೀಮತಿ ನೇಮಿಚಂದ್ರರವರು. 4 ವರ್ಷಗಳ ಹಿಂದೆ ರಜೆಗೆ ಎಂದು ಮೈಸೂರಿನ
ಮನೆಗೆ ಸಕುಟುಂಬ ಸಮೇತಳಾಗಿ ಹೋಗಿದ್ದೆ. ಇಲ್ಲಿ 4 ವರ್ಷಗಳ ಹಿಂದೆ ರಜೆಗೆಂದು ಮೈಸೂರಿನ ಅಮ್ಮನ ಮನೆಗೆ, ಅಂದರೆ ಶ್ರೀಮತಿ ನೇಮಿಚಂದ್ರರವರ ಅಮ್ಮನ ಮನೆ ಎಲ್ಲಿದೆ? ಮೈಸೂರಿನಲ್ಲಿ ಇದೆ. ಆ ಮೈಸೂರಿನಲ್ಲಿರುವಂತಹ ಅಮ್ಮನ ಮನೆಗೆ ಸಕುಟುಂಬ ಸಮೇತಳಾಗಿ, ಅಂದರೆ ಇಡೀ ಕುಟುಂಬದ ಪರಿವಾರದ ಸಮೇತಳಾಗಿ ಹೋಗಿದ್ದೆ. ಆ ರಾತ್ರಿ ಅಂದ್ರೆ ಹೋದಂತಹ ರಾತ್ರಿ, ಆ ಹೋದಂತಹ ರಾತ್ರಿ ಇದ್ದಕ್ಕಿದ್ದಂತೆ ನನ್ನ ಗಂಡ ಕೀರ್ತಿಗೆ ಎಲ್ಲಿಲ್ಲದ ಕೆಳಪಟ್ಟೆಯ ನೋವು. ನೇಮಿಚಂದ್ರ ಹೇಳ್ತಾರೆ, ಮೈಸೂರಿಗೆ ಹೋದಂತಹ ಆ ದಿನದ ರಾತ್ರಿಯಲ್ಲಿ ಇದ್ದಕ್ಕಿದ್ದಂತೆ ನನ್ನ ಗಂಡನಾದಂತಹ ಕೀರ್ತಿ, ಲೇಖಕಿಯ ಪತಿ ಯಾರೋ? ಕೀರ್ತಿ. ನನ್ನ ಗಂಡನಾದ ಕೀರ್ತಿಗೆ ಎಲ್ಲಿಲ್ಲದ ಕೆಳಪಟ್ಟೆಯನ್ನು, ಎಲ್ಲಿಲ್ಲದ ಅಂದರೆ ಎಲ್ಲಿಯೂ ಇಲ್ಲದೆ ಇರತಕ್ಕಂತಹ ಕೆಳಪಟ್ಟೆಯ ನೋವು ಪ್ರಾರಂಭವಾಯಿತು. ಅದು ಎಲ್ಲೋ ಬೆನ್ನ ಹಿಂಬದಿಯಲ್ಲಿ ಹುಟ್ಟಿ ಕಿಬ್ಬ ಪಟ್ಟೆಯವರೆಗೆ, ಕಿಬ್ಬ ಪಟ್ಟೆ ಅಂತಂದ್ರೆ ಕೆಳಪಟ್ಟೆಯವರೆಗೆ ಹರಡಿ ನಿಂತ ನೋವಿನಲ್ಲಿ ಒದ್ದಾಡತೊಡಗಿದರು. ಯಾರು ಒದ್ದಾಡತೊಡಗಿದರು? ಕೀರ್ತಿ, ಅಂದ್ರೆ ನೇಮಿಚಂದ್ರರವರ ಪತಿಯಾದಂತಹ ಕೀರ್ತಿ ಆ ಹೊಟ್ಟೆಯ ನೋವಿನಲ್ಲಿ ಒದ್ದಾಡತೊಡಗಿದರು. ಒದ್ದಾಡತೊಡಗಿದಾಗ ಮಿಷನ್ ಆಸ್ಪತ್ರೆಗೆ ಓಡಿತಾ ಇತ್ತು. ನೋಡಿ, ಮಿಷನ್ ಆಸ್ಪತ್ರೆಗೆ ಕರ್ಕೊಂಡು ಹೋದ್ರು, ಓಡಿತಾ ಇತ್ತು. ಯಾವ ಆಸ್ಪತ್ರೆಗೆ? ಮಿಷನ್ ಆಸ್ಪತ್ರೆಗೆ ಹೋಗ್ತಾ ಇತ್ತು. ಸೋನೋಗ್ರಫಿ ಮಾಡಿ. ನೋಡಿ, ಸೋನೋಗ್ರಫಿ ಅಂತಂದ್ರೆ ಮೂತ್ರಪಿಂಡದಲ್ಲಿನ ಕಲ್ಲನ್ನು ಪತ್ತೆ ಹಚ್ಚಲು ನಡೆಸುವ ತಪಾಸಣೆ ಅಂತ ಅರ್ಥ. ಸೋನೋಗ್ರಫಿ ಅಂತಂದ್ರೆ ಸೋನೋಗ್ರಫಿ ಮಾಡುದು. ಸೋನೋಗ್ರಫಿ ಮಾಡಿ 8 ಮಿಮಿ ಅಂತಂದ್ರೆ 8 mm ಅಂತ ಅರ್ಥ. 8 ಮಿಮಿ ಅಂದ್ರೆ 8 mm ಅಂತ ಅರ್ಥ. 8 mm ಉದ್ದದ ಮೂತ್ರಪಿಂಡದಲ್ಲಿ ಕಲ್ಲು ಇದೆ ಎಂದು ತಿಳಿಸಿದರು. ವೈದ್ಯರು ತಿಳಿಸಿದರು. ಸೋನೋಗ್ರಫಿ ಮಾಡಿದರು. ಮಾಡಿದ ತಕ್ಷಣವೇ 8 mm ಉದ್ದದ ಮೂತ್ರಪಿಂಡದಲ್ಲಿ, ಮೂತ್ರಪಿಂಡ ಅಂತಂದ್ರೆ ನಾವು ಕಿಡ್ನಿ ಅಂತ ಕರಿತೇವೆ, ಆ ಮೂತ್ರಪಿಂಡದಲ್ಲಿ ಕಲ್ಲು ಇದೆ ಎಂದು ವೈದ್ಯರು ತಿಳಿಸಿದರು. ಆ ಕಲ್ಲು ಎಷ್ಟಿದೆ ಅಂದ್ರೆ 8 mm ಉದ್ದ. 2 ದಿನದ ನಂತರ, ಅಂದ್ರೆ 2 ದಿನದ ನಂತರ ಶಸ್ತ್ರಚಿಕಿತ್ಸೆಗೆ ದಿನಾಂಕ ನಿಗದಿ ಇತ್ತು. ನೋಡಿ, ಶಸ್ತ್ರಚಿಕಿತ್ಸೆಗೂ ದಿನಾಂಕ ನಿಗದಿ ಮಾಡಿದ್ರು. ಅಂದ್ರೆ 2 ದಿನದ ನಂತರ ನೋವು ಕಡಿಮೆ ಮಾಡಲು ಮಾತ್ರೆ ಕೊಟ್ಟು ಕಳಿಸಿದರು. ಈಗ ಸದ್ಯ ನೋವನ್ನು ಕಡಿಮೆ ಮಾಡುವುದಕ್ಕೋಸ್ಕರ ಮಾತ್ರೆ ಕೊಟ್ಟು ಕಳಿಸಿದರು. ಮಾತ್ರೆ ತೆಗೆದುಕೊಂಡು ನನ್ನವರು ಮಲಗಿದಂತೆ, ಅಂದ್ರೆ ಮಾತ್ರೆ ಕೊಟ್ಟು ಕಳಿಸಿದರು, ಮನೆಗೆ ಬಂದರು. ಬಂದ ನಂತರ ಮಾತ್ರೆ ತೆಗೆದುಕೊಂಡು ನನ್ನವರು ಅಂತಂದ್ರೆ ಕೀರ್ತಿ ಮಲಗಿದರು. ಮಲಗಿದ ನಂತರ ನಾನು ಮನೆಯಿಂದ ಹೊರಗಿದ್ದೆ. ಶ್ರೀಮತಿ ನೇಮಿಚಂದ್ರ ಹೇಳ್ತಾರೆ, ನಾನು ಮನೆಯಿಂದ ಹೊರಗೆ ಹೋದೆ. ಹೊರಗೆ ಹೋದ ನಂತರ ಇದೆ ನೋಡಿ, ಈ ಕಿಡ್ನಿ ಸ್ಟೋನ್ ಯಾಕಾಗುತ್ತೆ ತಿಳಿದುಕೊಳ್ಳಬೇಕಾಗಿತ್ತು. ನೇಮಿಚಂದ್ರರವರಿಗೆ ಯಾಕಂದ್ರೆ ತನ್ನ ಗಂಡನಿಗೆ ಕಿಡ್ನಿ ಸ್ಟೋನ್ ಆಗಿರುವುದು ಗೊತ್ತಾಯಿತು. ಈ ಕಿಡ್ನಿ ಸ್ಟೋನ್ ಹೇಗಾಗುತ್ತೆ ಇದು, ಅದನ್ನು ತಿಳಿದುಕೊಳ್ಳಬೇಕೆನ್ನುವಂಥ ಕುತೂಹಲ ಯಾರಿಗೆ? ನೇಮಿಚಂದ್ರರವರಿಗೆ. ಈ ಕಿಡ್ನಿ ಸ್ಟೋನ್ ಯಾಕಾಗುತ್ತೆ ತಿಳಿದುಕೊಳ್ಳಬೇಕಾಗಿತ್ತು. ಅವಾಗ ಅಕ್ಕಪಕ್ಕದಲ್ಲಿ ಇದ್ದಿರ್ತಕ್ಕಂಥ ಜನರಿಗೆ ನೇಮಿಚಂದ್ರರು ಕೇಳ್ತಾರೆ. ಆ ಕೇಳಿದಾಗ ಜನ ಏನು ಮಾತಾಡ್ತಾರೆ? ಅಯ್ಯೋ, ಕೆಲವರಿಗೆ ಆಗುತ್ತೆ, ಕೆಲವರಿಗೆ ಇಲ್ಲ, ಅವರವರ ಅದೃಷ್ಟ. ಇಂತಹ ಉತ್ತರಗಳು ನನಗೆ ತೃಪ್ತಿ ನೀಡಲಿಲ್ಲ. ಏನು ಜನರಿಗೆ ಕೇಳ್ತಾ ಇರ್ತಾರೆ. ಕೇಳಿದ ಏನಂತಂದ್ರೆ, ಅಯ್ಯೋ, ಕೆಲವರಿಗೆ ಆಗುತ್ತೇವೆ, ಕೆಲವರಿಗೆ ಇಲ್ಲವೇ, ಅವರವರ ಅದೃಷ್ಟ. ನೋಡಿ, ಅಂದ್ರೆ ಅದೃಷ್ಟ ಇದ್ದವರಿಗೆ ಕಿಡ್ನಿ ಸ್ಟೋನ್ ಆಗುತ್ತೆ, ದುರಾದೃಷ್ಟ ಕಿಡ್ನಿ ಸ್ಟೋನ್ ಆಗುತ್ತೆ. ಇದೆಂತಹ ಮಾತು? ಇಂತಹ ಮಾತು ಅವರಿಗೆ ಸರಿ ಅನಿಸುವುದಿಲ್ಲ. ಅವರು ಆಡಿರ್ತಕ್ಕಂಥ ಮಾತುಗಳಲ್ಲಿ ಸತ್ಯಾಸತ್ಯತೆಯನ್ನು ಕಾಣಿಸಿಕೊಳ್ಳುವುದಿಲ್ಲ. ಅಂದ್ರೆ ಅದೃಷ್ಟ ಇದ್ರೆ ಕಿಡ್ನಿ ಸ್ಟೋನ್ ಆಗುತ್ತೆ, ದುರಾದೃಷ್ಟ ಕಿಡ್ನಿ ಸ್ಟೋನ್ ಆಗುತ್ತೆ.
ಇದೆಂತಹ ಮಾತು, ಇದೆಂಥದ್ದು, ಇಂಥ ಉತ್ತರಗಳು ನನಗೆ ತೃಪ್ತಿ ನೀಡಲಿಲ್ಲ ಅಂದರೆ ಶ್ರೀಮತಿ ನೇಮಿಚಂದ್ರ. ಅವಾಗ ಯಾರ್ಯಾರಿಗೆ ಕಿಡ್ನಿ ಸ್ಟೋನ್ ಆಗಿತ್ತು ಅಕ್ಕಪಕ್ಕದಲ್ಲಿ ವಿಚಾರಿಸಿದೆ. ಯಾಕಂದ್ರೆ ಈ ಉತ್ತರ ಅವರಿಗೆ ತೃಪ್ತಿ ನೀಡಲಿಲ್ಲ. ಯಾರ್ಯಾರಿಗೆ ಕಿಡ್ನಿ ಸ್ಟೋನ್ ಆಗಿತ್ತು ಅಕ್ಕಪಕ್ಕದಲ್ಲಿ ಅಂದ್ರೆ ಮನೆಯ ಅಕ್ಕಪಕ್ಕದಲ್ಲಿ ವಿಚಾರಿಸಿದೆ. ಎದುರು ಮನೆಯ ಕಮಲಮ್ಮ ಮೇಡಮ್ಗೂ ಆಗಿತ್ತು. ಇಲ್ಲಿ ಎದುರು ಮನೆಯ ಕಮಲಮ್ಮ ಮೇಡಮ್ಗೂ ಆಗಿತ್ತು. ಯಾವ ಮೇಡಮ್ಗೆ? ಕಮಲಾ ಮೇಡಮ್ಗೂ ಆಗಿತ್ತು. ಏನಾಗಿತ್ತು? ಕಿಡ್ನಿ ಸ್ಟೋನ್ ಆಗಿತ್ತು. ಎದುರು ಮನೆಯ ಕಮಲಮ್ಮ ಮೇಡಮ್ಗೆ ಆಗಿತ್ತು ಎಂದು ಕೇಳಿ ಅವರ ಮನೆಗೆ ಹೋದೆ. ನೇಮಿಚಂದ್ರ ಹೇಳ್ತಿದ್ದಾರೆ, ಎದುರು ಮನೆಯ ಕಮಲಮ್ಮ ಮೇಡಮ್, ಆ ಕಮಲಮ್ಮ ಮೇಡಮ್ಗೆ ಕಿಡ್ನಿ ಸ್ಟೋನ್ ಆಗಿತ್ತು ಎಂದು ಕೇಳಿ ಅವರ ಮನೆಗೆ ಹೋದೆ. ಹೋದಾಗ ನೇಮಿಚಂದ್ರರು ಕೇಳಿದ್ರಂತೆ ಕಮಲಮ್ಮ ಮೇಡಮ್ಗೆ. ಏನು ಕೇಳಿದ್ರು? ಸಾಮಾನ್ಯವಾಗಿ ಗಂಡಸರಲ್ಲಿ ಮೂತ್ರಪಿಂಡದ ಕಲ್ಲುಗಳು ಹೆಚ್ಚು ಕಾಣಿಸಿಕೊಳ್ಳುವುದನ್ನು ನೋಡಿದ್ದೆ, ನಿಮಗೆ ಹೇಗೆ ಬಂತು ಮೇಡಮ್ ಅಂತ ಕೇಳಿದೆ. ಅಂದ್ರೆ ಸಾಮಾನ್ಯವಾಗಿ ಗಂಡಸರಲ್ಲಿ ಮೂತ್ರಪಿಂಡದ ಕಲ್ಲುಗಳು ಕಾಣಿಸಿಕೊಳ್ಳುವುದು ಸಹಜ, ಆದರೆ ನಿಮಗೆ ಹೇಗೆ ಬಂತು ಮೇಡಮ್ ಅಂತ ಕೇಳಿದೆ. ಅವಾಗ ಆ ಕಮಲಮ್ಮ ಮೇಡಮ್ ತಮಗೆ ಬಂದಿರತಕ್ಕಂಥ ಕಿಡ್ನಿ ಸ್ಟೋನ್ನ ಸವಿವರವನ್ನೆಲ್ಲವನ್ನು ತಿಳಿಸಿದರು. ಹಾಗೆ ನೇಮಿಚಂದ್ರರವರಿಗೆ ಕೇಳಿದರು. ಅವಾಗ ನೇಮಿಚಂದ್ರರು ನಮಗೆ ಹೇಳ್ತಾ ಇದ್ದಾರೆ. ಏನಂತ ಹೇಳ್ತಾ ಇದ್ದಾರೆ ನೇಮಿಚಂದ್ರರು ನಮಗೆ ಅಂತಂದ್ರೆ, ಅವರ ಶಾಲೆಯಲ್ಲಿ ಮಹಿಳೆಯರಿಗೆ ಶೌಚಾಲಯವಿರಲಿಲ್ಲ. ಅವರ ಶಾಲೆಯಲ್ಲಿ ಅಂದ್ರೆ ಯಾರ ಶಾಲೆಯಲ್ಲಿ? ಕಮಲಮ್ಮ ಮೇಡಮ್ ಅವರ ಶಾಲೆಯಲ್ಲಿ ಮಹಿಳೆಯರಿಗೆ ಶೌಚಾಲಯವಿರಲಿಲ್ಲ. ಶೌಚಾಲಯ ಅಂತಂದ್ರೆ ಏನು? ವಾಶ್ರೂಮ್ ಅಂತ ಅರ್ಥ, ಟಾಯ್ಲೆಟ್ ರೂಮ್ಸ್ ಅಂತ ಅರ್ಥ. ಶೌಚಾಲಯ ಇರಲಿಲ್ಲ. ಹಾಗಾಗಿ ಬೆಳಿಗ್ಗೆ ಮನೆಯಿಂದ ಹೊರಟ ಮೇಲೆ ಮತ್ತೆ ಸಂಜೆ ಹಿಂದಿರುಗಿ ಬರುವವರೆಗೂ ಜಲಪಾತೆಯನ್ನು ತಡೆದುಕೊಳ್ಳದೆ ಬೇರೆ ದಾರಿ ಇರಲಿಲ್ಲ. ಕಮಲಮ್ಮ ಮೇಡಮ್ ಅವರ ಪರಿಸ್ಥಿತಿ ನೋಡಿ. ಬೆಳಿಗ್ಗೆ ಮನೆಯಿಂದ ಹೊರಟ ಮೇಲೆ ಸಂಜೆ ಹಿಂದಿರುಗಿ ಬರುವವರೆಗೂ ಜಲಬಾಧೆ ಅಂತಂದ್ರೆ ಮೂತ್ರಬಾಧೆ ಅಂತ ಅರ್ಥ. ಮೂತ್ರಬಾಧೆ, ಮೂತ್ರ ಅಂತ ಮೂತ್ರಬಾಧೆಯನ್ನು ತಡೆದುಕೊಳ್ಳದೆ ಬೇರೆ ದಾರಿನೇ ಇರಲಿಲ್ಲ. ತಡೆದುಕೊಳ್ಳಬೇಕಾಗಿತ್ತು, ಬೇರೆ ದಾರಿಯೇ ಕೂಡ ಇರಲಿಲ್ಲ. ಅದಕ್ಕಾಗಿ ಸಾಮಾನ್ಯವಾಗಿ ಈ ಸ್ಕೂಲ್ ಎಷ್ಟು ಗಂಟೆ ಸ್ಟಾರ್ಟ್ ಆಗುತ್ತೆ? ಸಾಮಾನ್ಯವಾಗಿ 9:30 ಗಂಟೆ. ಬಟ್ ಮನೆ ಎಷ್ಟು ಗಂಟೆಗೆ ಬಿಡಬೇಕು? 8:30 ಮನೆ ಬಿಟ್ಟು. ಓಹೋ, 8:30 ಮನೆಗೆ ಬಿಟ್ಟು ಇಲ್ಲಿ ಸ್ಕೂಲ್ ಎಷ್ಟು ಗಂಟೆ ಕೊಡುತ್ತೆ? 4:30 ಅಥವಾ 5 ಗಂಟೆ ಅಂತ ತಿಳ್ಕೊಳ್ಳಿ. ಮನೆಗೆ ಬರುವಷ್ಟು ಎಷ್ಟು ಗಂಟೆ ಆಗುತ್ತೆ? 6:30 ಆಗುತ್ತೆ. ಅಂದ್ರೆ ಬೆಳಿಗ್ಗೆ 8:30ರಿಂದ ಸಾಯಂಕಾಲ 6:30ರವರೆಗೂ ಮೂತ್ರಪಾತ್ರೆ ತೆಗೆದುಕೊಳ್ಳುವುದು ಏನು ತಮಾಷೆ ಅಂತ ತಿಳಿದುಕೊಂಡಿದ್ದೇನೆ ನೋಡಿ. ಬೆಳಿಗ್ಗೆ 8:30ರಿಂದ ಸುಮ್ಮನೆ ಹೇಳ್ತಿದ್ದೆ, ನಾನು ಸುಮ್ಮನೆ ಕ್ಯಾಲ್ಕುಲೇಷನ್ ಮಾಡಿ ಹೇಳ್ತಿದ್ದೇನೆ. ಬೆಳಿಗ್ಗೆ 8:30ರಿಂದ ಹಿಡಿದು ಸಾಯಂಕಾಲ 6:30ರವರೆಗೆ ಮೂತ್ರ ಬಾಧೆಯನ್ನು ತಡೆದುಕೊಳ್ಳದೆ ಬೇರೆ ದಾರಿ ಇರಲಿಲ್ಲ. ಅದಕ್ಕೆ ಮೂಲ ಕಾರಣ ಶಾಲೆಯಲ್ಲಿ ಮಹಿಳೆಯರಿಗೆ ಶೌಚಾಲಯದಲ್ಲಿ ಇರದೇ ಇರುವುದರಿಂದ. ಅವಾಗ ಏನ್ ಮಾಡ್ತಾರೆ ಮೇಡಮ್ ಅವರು ಅಂದ್ರೆ, ನೀರು ಕುಡಿದರೆ ಶೌಚಾಲಯಕ್ಕೆ ಹೋಗಬೇಕಾಗುತ್ತದೆ ಎಂದು ಈ ಮಹಿಳೆ ದಿನವೆಲ್ಲ ನೀರು ಕುಡಿಯುವುದನ್ನೇ ಬಿಟ್ಟಿದ್ದರು. ಅಂದ್ರೆ ನೀರು ಕುಡಿದ್ರೆ ಹೋಗ್ಬೇಕು, ಶೌಚಾಲಯಕ್ಕೆ ಹೋಗ್ಬೇಕು. ಶೌಚಾಲಯಕ್ಕೆ ಹೋಗ್ಬೇಕು ಅಂದ್ರೆ ಶೌಚಾಲಯ ಇಲ್ಲ. ಹಾಗಾಗಿ ಆ ಕಮಲಮ್ಮ ಮೇಡಮ್ ಏನ್ ಮಾಡಿದ್ರು ಅಂತಂದ್ರೆ, ದಿನವೆಲ್ಲ ನೀರು ಕುಡಿಯುವುದನ್ನೇ ಬಿಟ್ಬಿಟ್ರಂತೆ. ಪಾಪ ಕುಡಿಯುವುದನ್ನೇ ಬಿಟ್ಟಿದ್ದರು. ಒಂದು ದಿನ ಹೆರಿಗೆ ನೋವನ್ನು ಮೀರಿಸಿದ ನೋವಿನಿಂದ ಬೊಬ್ಬೆ ಇಟ್ಟು ವೈದ್ಯರಲ್ಲಿ ಪರಿಶೀಲಿಸಿದಾಗ ಮೂತ್ರಪಿಂಡದ ಕಲ್ಲುಗಳಿರುವುದು ತಿಳಿದು ಬಂತು. ಅವರು ನೀರು ಕುಡಿಯುವುದನ್ನು ಬಿಟ್ಟುಬಿಟ್ರು. ಒಂದು ದಿನ ಹೆರಿಗೆಯ ನೋವನ್ನು ಮೀರಿಸಿದ. ನೋಡಿ, ಹೆರಿಗೆ ನೋವು ಯಾವ ರೀತಿ ಬರುತ್ತೆ ಅನ್ನುವಂಥದ್ದು ಗೊತ್ತು. ಆ ಹೆರಿಗೆಯ ನೋವಿಗಿಂತಲೂ ಅತಿಯಾದಂತಹ ನೋವಿನಿಂದ ಬೊಬ್ಬೆ ಇಡ್ತಾ ಇದ್ದಾರೆ. ಬೊಬ್ಬೆ ಇಟ್ಟು ವೈದ್ಯರಲ್ಲಿ ಪರಿಶೀಲಿಸಿದಾಗ ಮೂತ್ರಪಿಂಡದಲ್ಲಿ ಕಲ್ಲು ಇರುವುದು ಗೊತ್ತಾಯಿತು. ಒಮ್ಮೆ ಅದರಿಂದ ಪಾರಾದ ಮೇಲೆ ವೈದ್ಯರ ಸಲಹೆಯಂತೆ ವೈದ್ಯರು ಸಲಹೆ ಕೊಟ್ಟರು. ಏನಂತಂದ್ರೆ, ಯಥೇಚ್ಛವಾಗಿ ನೀರು ಕುಡಿಯುವ ಅಭ್ಯಾಸ ಮಾಡಿಕೊಂಡರು. ಯಥೇಚ್ಛವಾಗಿ ಅಂದರೆ ಬಹಳಷ್ಟು ಅಂತ ಬಂದಿರುವುದು. ಯಥೇಚ್ಛವಾಗಿ ಅಂದರೆ
ಬೇಕಾದಷ್ಟು ಯಥೇಚ್ಛವಾಗಿ ಅಂದರೆ ಬಹಳಷ್ಟು ನೀರು ಕುಡಿಯುವ ಅಭ್ಯಾಸ ಮಾಡಿಕೊಂಡರು ಕಮಲಮ್ಮ ಮೇಡಮ್ ಅವರು. ವೈದ್ಯರು ಹೇಳಿದ್ದ ಕೆಲವು ಆಹಾರದ ಬದಲಾವಣೆಗಳನ್ನು ಜಾರಿಗೆ ತಂದರು. ಕಳೆದ 20 ವರ್ಷಗಳಲ್ಲಿ ಮತ್ತೆ ಅವರಿಗೆ ಮೂತ್ರಪಿಂಡದ ಕಲ್ಲು ಕಾಣಿಸಿರಲಿಲ್ಲ. ಎಷ್ಟೋ ವರ್ಷ, 20 ವರ್ಷಗಳಲ್ಲಿ ಮತ್ತೆ ಅವರಿಗೆ ಮೂತ್ರಪಿಂಡದ ಕಲ್ಲು ಕಾಣಿಸಲಿಲ್ಲ. ಇನ್ನು ತದನಂತರ ಮೂಲೆ ಮನೆ ಮುದ್ದೇಗೌಡರಿಗೂ ನೋಡಿ, ಮೂಲೆ ಮನೆ ಮುದ್ದೇಗೌಡರಿಗೂ ಮೂತ್ರಪಿಂಡದ ಕಲ್ಲಾಗಿತ್ತು ಎಂದು ತಿಳಿದಾಗ ಲೇಖಕರು ಗೊತ್ತಾಯ್ತು. ಮತ್ತೆ ಮೂಲೆ ಮನೆ ಮುದ್ದೇಗೌಡರಿಗೂ ಮೂತ್ರಪಿಂಡದ ಕಲ್ಲಾಗಿತ್ತು ಎಂದು ತಿಳಿದಾಗ ಅವರ ಮನೆಗೂ ಹೋದೆ. ಅಂದ್ರೆ ಮೂಲೆ ಮನೆ ಮುದ್ದೇಗೌಡರು ಮೂತ್ರಪಿಂಡದಲ್ಲಿ ಕಲ್ಲಾಗಿತ್ತು, ಅವರ ಮನೆಗೆ ಹೋದ್ರು. ಹೋಗಿ ಅವಾಗ ವಿಚಾರಿಸಿದಾಗ ಮುದ್ದೇಗೌಡರು ಏನ್ ಹೇಳ್ತಾರೆ ಅಂದ್ರೆ, ಓಹೋ ಈಗಿದೇನು ದೊಡ್ಡ ಆಪರೇಷನ್ ಅಲ್ಲಮ್ಮ. ಯಾರಂತಾರೆ ಈ ಮಾತು? ಮುದ್ದೇಗೌಡರು. ಯಾರಿಗೆ? ಲೇಖಕಿಯಾದಂತಹ ಡಿ.ವಿ. ಚಂದ್ರರವರಿಗೆ. ಓಹೋ ಈಗಿದೇನು ದೊಡ್ಡ ಆಪರೇಷನ್ ಅಲ್ಲಮ್ಮ, ನಾನು 4 ಬಾರಿ ಮಾಡಿಸಿಕೊಂಡಿದ್ದೇನೆ. ನೋಡಿ, 1, 2, 3 4 ಬಾರಿ ಮಾಡಿಸಿಕೊಂಡಿದ್ದಾನಂತೆ. ಏನು ಮಾಡಿಸಿಕೊಂಡಿದ್ದಾನೆ? ಆಪರೇಷನ್. ಅಂದ್ರೆ 4 ಬಾರಿ ಆಪರೇಷನ್ ಮಾಡಿಸಿಕೊಂಡಿದ್ದಾನಂದ್ರೆ 4 ಬಾರಿ ಕಿಡ್ನಿ ಸ್ಟೋನ್ ಆಗಿದೆ ಅಂತ ಅರ್ಥ. ಯಾರಿಗೆ? ಮುದ್ದೇಗೌಡರಿಗೆ, ಮೂಲೆ ಮನೆ ಮುದ್ದೇಗೌಡರಿಗೆ. ನಾನು 4 ಬಾರಿ ಮಾಡಿಸಿಕೊಂಡಿದ್ದೇನೆ ಎಂದು ಅಂಗಿಯಲ್ಲಿ ತೋರಿಸಿದರು. ಅಂಗಿ ಅಂದ್ರೆ ಶರ್ಟ್ ಅಲ್ಲಿ ತೋರಿಸಿದರು. ಈಗ ನೋಡು, ನಾನು 4 ಬಾರಿ ಆಪರೇಷನ್ ಮಾಡಿಕೊಂಡಿದ್ದೇನೆ. ಅಂಗಿ ಅಂತಂದ್ರೆ ಶರ್ಟ್ ಎತ್ತಿ ತೋರಿಸಿದರು. 2 ದೊಡ್ಡದಾಗಿ ಕೊಯ್ದ ಗಾಯದ ಗುರುತು. ಈಗ ನೋಡು, 2 ದೊಡ್ಡದಾಗಿ ಕೊಯ್ದಂತಹ ಗಾಯದ ಗುರುತುಗಳು. ಇನ್ನೆರಡು ಸಣ್ಣದು. ಮೊದಲೆಲ್ಲ ಹೀಗೆ ಕತ್ತರಿಸುತ್ತಿದ್ದರು. ಮೂಲೆ ಮನೆ ಮುದ್ದೇಗೌಡರು ಹೇಳ್ತಾರೆ, ನಾನೀಗಾಗಲೇ 4 ಬಾರಿ ಆಪರೇಷನ್ ಮಾಡಿಸಿಕೊಂಡಿದ್ದೇನೆ ಎಂದು ಅಂಗಿಯನ್ನು ಶರ್ಟ್ ತೋರಿಸ್ತಾರೆ. ಈಗ ದೊಡ್ಡದಾದಂತಹ ಕೊಯ್ದಂತಹ 2 ಗಾಯದ ಗುರುತುಗಳು, ಇನ್ನೆರಡು ಸಣ್ಣದು. ಮೊದಲನೇ ಈಗೆಲ್ಲ ಕತ್ತರಿಸ್ತಾ ಇದ್ರು. ಈಗ ನೋಡಿ, ಲೇಸರ್ ಬಂದು ತುಂಬಾ ಸುಲಭವಾಗಿ ಹೇಳಿದರು. ಈಗ ಲೇಸರ್ ಅಂತಂದ್ರೆ ಕಿರಣ ಚಿಕಿತ್ಸೆ. ಈಗ ಮೊಟ್ಟೆ ಕೊಯ್ಯೋದು ಅವಶ್ಯಕತೆ ಇಲ್ಲ. ಕಿರಣದ ಮೂಲಕ ಚಿಕಿತ್ಸೆಯನ್ನು ಕೊಡ್ತಾರೆ. ಆ ಕಿರಣದ ಮೂಲಕ ಚಿಕಿತ್ಸೆಯನ್ನು ಕೊಡುವುದು ಇದು ತುಂಬಾ ಸುಲಭ ಅಲ್ಲ. ಅಷ್ಟು ಬಾರಿ ಕಲ್ಲು ಫಾರ್ಮ್ ಆಯ್ತಾ ಅಂತ ಕೇಳಿದೆ. ಅಂದ್ರೆ ಅಷ್ಟು ಬಾರಿ ಕಲ್ಲು ಇರುವುದು ನಿಮಗೆ ಕನ್ಫರ್ಮ್ ಆಯ್ತಾ ಅಂತ ಕೇಳಿದೆ. ಅಯ್ಯೋ, ಒಮ್ಮೆ ಬಂದ ಮೇಲೆ ಆಗ್ತಾನೆ ಇರುತ್ತೆ, ಏನು ಮಾಡೋಕ್ಕಾಗುತ್ತೆ, ಉದಾಸೀನದಿಂದ ಹೇಳಿದ್ರು. ಬಹಳ ನಿರ್ಲಕ್ಷ್ಯದಿಂದ ಹೇಳಿದ್ರು. ಅಯ್ಯೋ, ಒಂದ್ಸಲ ಬಂದ್ಮೇಲೆ ಮತ್ತೆ ಪದೇ ಆಗ್ತಾನೆ ಇರ್ತೀವಿ, ಏನು ಮಾಡೋಕ್ಕಾಗುತ್ತೆ ಎಂದು ಬಹಳ ನಿರ್ಲಕ್ಷ್ಯ ಮನೋಭಾವದಿಂದ ಮಾತಾಡಿದ್ರು ಮುದ್ದೇಗೌಡರವರು. ಅವಾಗ ನಮ್ಮ ಡಿ.ವಿ. ಕೇಳ್ತಾರೆ, ನೀರು ಕುಡಿದರೆ ಹತೋಟಿಗೆ ಬರುತ್ತೆ ಅಂತಾರೆ. ನಾವು ಹೇಳಿದೆ. ಅವಾಗ ಅಯ್ಯೋ, ಅದೆಲ್ಲ ಪಥ್ಯ ಯಾರು ಮಾಡಕ್ಕಾಗುತ್ತೆ? ಪಥ್ಯ ಅಂತಂದ್ರೆ ನಿಯಮದಂತೆ ತೆಗೆದುಕೊಳ್ಳಬೇಕಾದ ಆಹಾರ. ಏನೋ ಅದೆಲ್ಲ ಪಥ್ಯ ಯಾರು ಮಾಡಕ್ಕಾಗುತ್ತೆ? ಬಾಡು ತಿನ್ಬೇಡಿ ಅಂತಾರೆ. ಬಾಡು ಅಂತಂದ್ರೆ ಮಾಂಸ ಅಂತ ಅರ್ಥ. ಮಾಂಸ ತಿನ್ಬೇಡಿ ಅಂತಾರೆ. ಹಾಲಿನ ಪದಾರ್ಥಗಳನ್ನು ಜಾಸ್ತಿ ಸೇವಿಸಬೇಡಿ ಅಂತಾರೆ. ಸದಾ ನೀರು ಕುಡಿರಿ ಅಂತಾರೆ. ಅದೆಲ್ಲ ಆಗುವ ಮಾತಲ್ಲ ಬಿಡಿ ಎಂದು ತೆಲೆಕೊಡಗಿದರು ಎಂದು ನಿರಾಕರಿಸಿದರು. ಅಂದ್ರೆ ಬಾಡ್ ತಿನ್ಬೇಡಿ, ಹಾಲಿನ ಪದಾರ್ಥ ಜಾಸ್ತಿ ಸೇವಿಸಬೇಡಿ, ಸದಾ ನೀರು ಕುಡಿರಿ ಅಂತಾರೆ. ಅದೆಲ್ಲ ಆಗುವ ಮಾತಲ್ಲ ಬಿಡಿ ಎಂದು ಒಂದು ರೀತಿ ನಿರಾಕರಣೆಯ ಮಾತುಗಳನ್ನು ಮಾತನಾಡಿದರು ಮುದ್ದೇಗೌಡರು. ಹಿಂತಿರುಗಿ ಬಂತು. ಅಂದರೆ ಮೂಲೆ ಮನೆ ಮುದ್ದೇಗೌಡರ ಮಾತುಗಳನ್ನು ಕೇಳಿ ಕಮಲಮ್ಮ ಮೇಡಮ್ಗಳಾಗಿರ್ತಕ್ಕಂಥ ಕಿಡ್ನಿ ಸ್ಟೋನ್ ಸವಿವರವಾಗಿ ತಿಳಿದುಕೊಂಡು ಮನೆಗೆ ಬಂದರು. ಯಾರೋ ಡಿ.ವಿ. ಚಂದ್ರರು ಹಿಂತಿರುಗಿ ಬಂದು ಕೀರ್ತಿಗೆ ಹೇಳಿದೆ. ಅಂದರೆ ತನ್ನ ಗಂಡನಾದಂತಹ ಕೀರ್ತಿಗೆ ಹೇಳಿದ್ರು. ಏನಂತ ಹೇಳಿದ್ರು? ನೋಡು, ನಿನ್ನ ಎದುರು 2 ಆಯ್ಕೆಗಳು ಇವೆ. ಯಾವ 2 ಆಯ್ಕೆಗಳು? ಏನೂ ಮಾಡದೆ ಮುದ್ದೇಗೌಡರ ತರ 2 ವರ್ಷಕ್ಕೆ ಆಪರೇಷನ್ ಮಾಡಿಸಿಕೊಳ್ಳುವುದು, ಇದು ಒಂದು ಆಯ್ಕೆ. ಇನ್ನೊಂದು ಆಯ್ಕೆ, ಕಮಲಮ್ಮ ಮೇಡಮ್ ತರ ಇನ್ನು ಮೇಲೆ ಚೆನ್ನಾಗಿ ನೀರು ಕುಡಿಯುವುದು. ಏನೋ ಮುದ್ದೇಗೌಡರ ತರ 2 ವರ್ಷಕ್ಕೆ ಆಪರೇಷನ್ ಮಾಡಿಸಿಕೊಳ್ಳುವುದು, ಇಲ್ಲ ಬಂದ್ರೆ ಕಮಲಮ್ಮ ಮೇಡಮ್ ಅವರ ತರ ಚೆನ್ನಾಗಿ ನೀರು ಕುಡಿಯುವುದು.
ಇವೆರಡರಲ್ಲಿ ಯಾವುದನ್ನು ಆಯ್ಕೆ ಮಾಡಿಕೊಳ್ಬೇಕು, ಯಾವುದನ್ನು ಆಯ್ಕೆ ಮಾಡಿಕೊಳ್ತೀಯಾ ಅಂತ ನಿಮಿಷಗಳು ಕೇಳ್ತಾರೆ. ಅವಾಗ ನಿಮಿಷಗಳು ಮಾತಾಡ್ತಾರೆ. ಮೊಳದ ಉದ್ದ ಪಂಜಾಬಿ ಲೋಕದಲ್ಲಿ ಹಾಲು ಕುಡಿಯುವುದನ್ನು ಕಡಿಮೆ ಮಾಡು. ಮೊಳದ ಉದ್ದ ನೋಡಿ, ಇಲ್ಲಿಂದ ಇಲ್ಲಿಗೆ ಹೇಳ್ತಾರೆ ಮೊಳ. ಓ, ಇದು ಪಂಜಾಬಿ ಮೊಳದ ಉದ್ದು ಪಂಜಾಬಿ ಲೋಕದಲ್ಲಿ ಹಾಲನ್ನು ಕುಡಿತಾ ಇದ್ರಂತೆ. ಯಾರು? ಕೀರ್ತಿ. ಮೊಳ ಅಂದ್ರೆ ಗೊತ್ತಲ್ಲ, ಇಲ್ಲಿಂದ ಇಷ್ಟು ಮೊಳ. ಕೆಲವರು ಗೊತ್ತಿಲ್ಲ, ಮೊಳ ಅಂದ್ರೆ ಇಷ್ಟೇ ಅಂತಾರೆ ನೋಡಿ. ಈ ಮೊಳದ ಉದ್ದ ಪಂಜಾಬಿ ಲೋಕದಲ್ಲಿ ಹಾಲು ಕುಡಿಯುವುದನ್ನು ಕಡಿಮೆ ಮಾಡು. 8 mm ಕಲ್ಲು ಈಗ ತರುವುದು ಕಷ್ಟ, ಆದರೆ ಇದೇ ಮೊದಲ ಮತ್ತು ಕೊನೆಯ ಆಪರೇಷನ್ ಆಗಬೇಕು. ಇದೇ ಮೊದಲ ಆಗಬೇಕು, ಇದೇ ಕೊನೆ ಆಗಬೇಕು ಅಂತಂದ್ರೆ ಇದೇ ಲಾಸ್ಟ್ ಆಪರೇಷನ್, ಮತ್ತೆ ಆಗಬಾರ್ದು, ಆಗಬೇಕು. ಈಗಿದ್ದೇ ನೀರು ಕುಡಿಯಕ್ಕೆ ಶುರು ಮಾಡೋಣ. ಎಳನೀರು ತರ್ತೀನಿ ಎಂದು ಹೊರಟೆ. ಎಳ್ನೀರು ತರ್ತೀನಿ ಅಂತ ಹೊರಟಂತೆ. ಅವಾಗ ಅದೆಲ್ಲ ಆಮೇಲೆ ಆರಂಭಿಸೋಣ. ಯಾರ್ಯಾರೆ? ಕೀರ್ತಿ. ಅದೆಲ್ಲ ಆಮೇಲೆ ಆರಂಭಿಸೋಣ. ಈಗ ಕುಡಿದ ತಕ್ಷಣ ಕಲ್ಲೇನ ಕರಗಲ್ಲ. ಅಂದ್ರೆ ಈಗ ಈ ಕುಡಿದ ತಕ್ಷಣವೇ ಕಲ್ಲೇನ ಕರಗಲ್ಲ. ಬೇಸರದಿಂದ ಕೀರ್ತಿ ಹೇಳಿದರು. ಅವಾಗ ನಿಮಿಷಗಳು ಮಾತಾಡ್ತಾರೆ, ಕರಗದೆ ಇರಬಹುದು, ಈಗಿನಿಂದ ಅಭ್ಯಾಸ ಮಾಡಿಕೋ ಅಂತ ಗದರಿಸಿದ್ರು. ಅವಾಗ ಕೊಳದಪ್ಪಲೆ ನೀರು ತಂದು ಇಟ್ಟೆ. ಕೊಳದಪ್ಪಲೆ ಅಂತಂದ್ರೆ ಒಂದು ಲೋಹದ ಪಾತ್ರೆ. ಆ ಪಾತ್ರೆಯ ತುಂಬೆಲ್ಲವೂ ನೀರು ತಂದು ಇಟ್ಟು ಎಳನೀರು ತಂದರು, ಬಾರ್ಲಿ ವಾಟರ್ ಸುರಿದರು. 2 ದಿನ ನೀರು ಕುಡಿದು ಕುಡಿದು ನೀರಿನಲ್ಲಿ ಕೀರ್ತಿ ತೇಲಿ ಮುಳುಗಿದ್ದರು. 2 ದಿನ ನೀರು ಕುಡಿದು 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 ಕೀರ್ತಿ ನೀರಿನಲ್ಲಿ ತೇಲಿ ಮುಳುಗಿದ್ದರು. ತೇಲಿ ಮುಳುಗಿದ್ದರು ಅಂತಂದ್ರೆ ಅಂದ್ರೆ ಅತಿ ಹೆಚ್ಚು ನೀರು ಕುಡಿದ್ರು ಅಂತ. ಆಪರೇಷನ್ ದಿನ ಬಂತು. ಯಾಕಂದ್ರೆ 2 ದಿನ ಆಪರೇಷನ್ ಚಿಕಿತ್ಸೆ ಅಂತ ಹೇಳ್ತಾರಲ್ಲ, ಆಪರೇಷನ್ ದಿನ ಬಂತು. ಆಸ್ಪತ್ರೆಗೆ ಅಡ್ಮಿಟ್ ಆಗುತ್ತಾಯಿತು. ಅಡ್ಮಿಟ್ ಅಂದ್ರೆ ದಾಖಲು. ಅಡ್ಮಿಟ್ ಆಗುತ್ತಾಯಿತು. ಇನ್ನೇನು ಆಪರೇಷನ್ ಥಿಯೇಟರ್ಗೆ ಕರೆದೊಯ್ಯಬೇಕು. ಅಡ್ಮಿಟ್ ಆದ್ರು, ಇನ್ನೇನು ಆಪರೇಷನ್ ಥಿಯೇಟರ್ಗೆ ಕರೆದೊಯ್ಯಬೇಕು. ಕಲ್ಲು ಇರುವ ಸ್ಥಳವೇನಾದರೂ ಚಲಿಸಿದ್ದರೆ, ಅಂದ್ರೆ ಕಲ್ಲು ಇರುವಂತಹ ಸ್ಥಳ ಏನಾದರೂ ಬೇರೆ ಕಡೆ ಚಲಿಸಿದ್ದರೆ ಎಂದು ತಿಳಿಯಲು ಸೋನೋಗ್ರಫಿ ರೂಮಿಗೆ ಕರೆದರು. ಹುಡುಕಿದರು. ಎಲ್ಲಿ ಮೂತ್ರಪಿಂಡದ ಕಲ್ಲು ಕಾಣಲೇ ಇಲ್ಲ. ನೋಡಿ, ಮೂತ್ರಪಿಂಡದ ಕಲ್ಲೇ ಕಾಣಿಲ್ಲ. 2 ದಿನದಲ್ಲಿ ಮೊಗೆದು ಸುರಿದು ಕುಡಿದ ನೀರಿನಲ್ಲೆಲ್ಲೂ ಕರಗಿ ಹೋಗಿತ್ತು. 2 ದಿನ ನೀರು ಕುಡಿದೇ ಕುಡಿದ್ರು. ಆ ನೀರಿನಲ್ಲಿ ಎಲ್ಲೂ ಕರಗಿ ಹೋಗಿತ್ತು. ಅಂದಿನಿಂದ ನೀರಿನ ಮಹಿಮೆ. ನೋಡಿ, ನೀರಿನ ಮಹಿಮೆ, ನನ್ನ ಸಲಹೆ ಮಹಿಮೆ ಅರಿತ ಪತಿ ನೀರು ಕುಡಿದು ಕುಡಿದು ಇಲ್ಲಿಯವರೆಗೂ ಮತ್ತೆ ಹೊಟ್ಟೆ ನೋವು ಎಂದಿಲ್ಲ. ಅಂದ್ರೆ ಆಯ್ಕೆ ಇದೆ ನಮ್ಮ ಕೈಯಲ್ಲಿ. ಆಯ್ಕೆ ಇದೆ ನಮ್ಮ ಕೈ. ಒಂದು ವೇಳೆ ಮುದ್ದೇಗೌಡರ ತರ ನಾವು ಆಯ್ಕೆ ಮಾಡಿಕೊಂಡಿದ್ರೆ 7 ವರ್ಷದಿಂದ ಆಪರೇಷನ್ ಮಾಡ್ಕೋಬೇಕಾಗುತ್ತೆ. ಹೌದಲ್ಲ? ಅದೇ ರೀತಿ ಈಗೇನು ಮಾಡಿದ್ದಾರೆ ಅಂತಂದ್ರೆ ಕಮಲಮ್ಮ ಮೇಡಮ್ ಅವರು ತರ ಆಯ್ಕೆ ಮಾಡಿಕೊಂಡಾಗ ಮತ್ತೆ ಅವರಿಗೆ ಕಿಡ್ನಿ ಸ್ಟೋನ್ ಆಗಲೇ ಇಲ್ಲ. ಅದಕ್ಕೋಸ್ಕರ ಅಂದರೆ ನಮ್ಮ ಬದುಕಿನಲ್ಲಿ ಹಲವಾರು ಆಯ್ಕೆಗಳಿರ್ತವೆ. ಅದರಲ್ಲಿ ಒಂದು ಸೂಕ್ತವಾದಂತಹ ಆಯ್ಕೆಯನ್ನು ಮಾಡಿಕೊಂಡು ಬದುಕಿನಲ್ಲಿ ಬಂದಿರುವಂತಹ ಕಷ್ಟಗಳನ್ನು, ನೋವುಗಳನ್ನು, ತೊಂದರೆಗಳನ್ನು, ಯಾವುದೇ ಅಹಿತಕರ ಘಟನೆಗಳು ಎದುರಾದಾಗ ಒಂದು ಸೂಕ್ತವಾದಂತಹ ಆಯ್ಕೆ ಮಾಡಿಕೊಂಡು ಒಂದು ಸಾರ್ಥಕವಾದಂಥ ಜೀವನವನ್ನು ಅನುಭವಿಸಬೇಕು ಅನ್ನುವಂಥದ್ದು ಇಲ್ಲಿ ನಾವು ಈ ಆಯ್ಕೆಯಲ್ಲಿ ನಮ್ಮ ಕೈಯಲ್ಲಿರುವಂತಹ ಪಾಠದಿಂದ ತಿಳಿದುಕೊಂಡಿದ್ದೇವೆ. ಅದೇ ರೀತಿ ಇನ್ನುಳಿದಂತಹ ಭಾಗವನ್ನು ಮುಂದಿನ ತರಗತಿಯಲ್ಲಿ ನೋಡೋಣ. ಧನ್ಯವಾದ.